ಚಿಕ್ಕಬಾಣಾವರದ ಪುರಸಭೆ ಮಹಿಳಾ ಸಿಬ್ಬಂದಿ ವೃಂದದವರಿಗೆ ಬಾಗಿನ ನೀಡಿ ಗೌರವಿಸಿದ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ. ಭಾರತೀಯ ಹಿಂದೂ ಸನಾತನ ಧರ್ಮದ ಸಂಪ್ರದಾಯ ಗೌರಿ ಗಣೇಶ ಹಬ್ಬದಂದು ಸಹೋದರಿಯರಿಗೆ ಬಾಗಿನ ನೀಡುವ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬರುತ್ತಿರುವ ಸಂಪ್ರದಾಯ. ಆ ಸಂಪ್ರದಾಯದಂತೆ ನಮ್ಮ ಚಿಕ್ಕಬಾಣಾವರದ ಪುರಸಭೆ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ಸಿಬ್ಬಂದಿ ವೃಂದದವರಿಗೂ ವುಮೆನ್ಸ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬಾಗಿನ ನೀಡಿದರು. ನಂತರ ಮಾತನಾಡಿದ ಅವರು, ಸಮೃದ್ಧಿ, ಆರೋಗ್ಯ ಮತ್ತು ನೆಮ್ಮದಿಯನ್ನು ಹಾರೈಸಲು ನೀಡುವ ಒಂದು ಉಡುಗೊರೆಯಾಗಿದೆ. ಇದು ಸಾಮಾನ್ಯವಾಗಿ ಗೌರಿ ಗಣೇಶ ಹಬ್ಬ ಅಥವಾ ವರಮಹಾಲಕ್ಷ್ಮಿ ಹಬ್ಬದಂದು ಸಹೋದರಿಯರಿಗೆ ಬಾಗಿನ ಅರ್ಪಿಸುವ ಪದ್ಧತಿ ಪರಂಪರೆಯಾಗಿದೆ. ಈ ಹಿನ್ನೆಲೆಯಲ್ಲಿ ವಿನೂತನವಾಗಿ ನಮ್ಮ ವುಮೆನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ವತಿಯಿಂದ ರಾಜ್ಯದಾದ್ಯಂತ ಗ್ರಾಮ ಪಂಚಾಯಿತಿ, ನಗರಸಭೆ, ಬಿಬಿಎಂಪಿ ಸೇವೆ ಸಲ್ಲಿಸುತ್ತಿರುವ ಮಹಿಳೆಯರಿಗೆ ಮತ್ತು ಮಹಿಳಾ ಪೌರ ಕಾರ್ಮಿಕರಿಗೆ ಇದರಲ್ಲಿ ತಾರತಮ್ಯ ಇಲ್ಲ. ಈ ಸಂದೇಶ ರಾಜ್ಯ, ದೇಶ ತಲುಪಬೇಕು ಎಂದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಚಿಕ್ಕಬಾಣಾವರದ ಕಚೇರಿಯಲ್ಲಿ ಮಹಿಳಾ ಸಿಬ್ಬಂದಿ ವೃಂದದವರಿಗೆ ಬಾಗಿನ ವಿತರಿಸಿ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ಮಾತನಾಡಿದರು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೌರಿ ಹಬ್ಬದಲ್ಲಿ ನಮ್ಮ ಅಕ್ಕ ತಂಗಿದೇವರಿಗೆ ಬಾಗಿನ ಹಾಕ್ಕೊಡುವಂಥ ಒಂದು ಕಾರ್ಯಕ್ರಮ ಹಿಂದಿನಿಂದನೂ ನಡ್ಕೊಂಬಂದಿದೆ. ಅವರೇನೊಂದು ಬರೀ ಎಲೆ ಅಡಿಕೆ ಕೊಡ್ಬೋದು, ಇನ್ನೊಂದು ಕೊಡ್ಬೋದು, ಒಂದು ಹೂವು ಕೊಟ್ಟರೆ ಸಾಕು ಅನ್ನೋ ಥರ ನಡ್ಕೊಂಬಂದಿದೆ. ಇವತ್ತಿನ ದಿನಗಳಲ್ಲಿ ಏನು ಹೆಣ್ಣು ಮಕ್ಕಳಿಗೆ ಸಮಪಾಲು ಅನ್ನೋ ಒಂದು ಕಾನೂನು ಬಂತು, ಅಲ್ಲಿಂದ ಈಚೆಗೆ ಒಟ್ಟು ಕುಟುಂಬ ಒಡೆದೋಗ್ತಾ ಇದೆ. ಏನಾಗುತ್ತೆ ಅಂದರೆ ಅಕ್ಕ ತಂಗಿಯರೆಲ್ಲ ಕೇಸ್ಗಳು ಹಾಕ್ಕೊಂಡು ಈ ಒಂದು ಅರ್ಶಿನ ಕುಂಕುಮ ಕೊಡುವಂಥ ಕಾರ್ಯಕ್ರಮಗಳು ಮುಟುಕಾಗಿದೆ. ಹಾಗಾಗಿ ನಾವು ನಮ್ಮ ಹ್ಯೂಮನ್ ರೈಟ್ಸ್ ವತಿಯಿಂದ ಒಂದು ಪ್ರತಿ ವರ್ಷ ಗಣೇಶಗಳನ್ನ ಕುಂಡಿಸೋರು ಅಲ್ಲಿ ಇಲ್ಲಿ ಇಡೀ ರಾಜ್ಯದಲ್ಲಿ. ಈಗ ಈ ವರ್ಷದಿಂದ ಒಂದು ಹೊಸ ಸಿಸ್ಟಮ್ ಮಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ಎಲ್ಲೂ ಗಣೇಶನ ನಮ್ಮ ಹ್ಯೂಮನ್ ರೈಟ್ಸ್ ಹೆಸರಲ್ಲಿ ಕುಂಡಿಸಂಗಿಲ್ಲ. ನೀವು ಇರೋ ಭಾಗಗಳಲ್ಲಿ ನೀವಿರೋ ಗ್ರಾಮ ಪಂಚಾಯಿತಿ ಇರ್ಬೋದು, ಪುರಸಭೆ ಇರ್ಬೋದು, BBMP ಇರ್ಬೋದು, ನಗರಸಭೆ ಇರ್ಬೋದು, ಅಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಹೆಣ್ಣು ಮಕ್ಕಳಿಗೆ, ಪೌರ ಕಾರ್ಮಿಕರಿಗೆ ಇಲ್ಲೇನು ತಾರತಮ್ಯ ಇಲ್ಲ. ಎಲ್ಲ ಯಾವ ರೀತಿ ಥರ ಅಷ್ಟು ಜನ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವಂಥ ಕಾರ್ಯಕ್ರಮ ಅಂತೇಳಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಇದನ್ನೇ ನಡೆಸ್ಕೊಂಡು ಹೋಗಬೇಕು ಅಂತ ಸಹ ಮಾಡಿ ಇವತ್ತು ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವಂಥ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವಿ. ಹಾಗಾಗಿ ಇವತ್ತು ಅವರೆಲ್ಲ ನಮ್ಮಲ್ಲಿ ಕಷ್ಟ ಬಿದ್ದು ಕೆಲಸ ಮಾಡಿ ಸಾರ್ವಜನಿಕರಿಂದ ಬಯಸ್ಕೊಂಡು ಹಲವಾರು ನೋವುಗಳು ತಿಂದಿರ್ತಾರೆ. ಏನೋ ಕೆಲಸಕ್ಕೆ ಬಂದಿದ್ದ ತಕ್ಷಣಕ್ಕೆ ಇಲ್ಲೇನೋ ಇದಾಗಲ್ಲ. ಹಾಗಾಗಿ ಒಂದು ಅವ್ರ ಮನಸ್ಸಿಗೆ ಎಲ್ಲೋ ಯಾರಿಂದನೋ, ನಮ್ಮಿಂದನೋ ಅಥವಾ ಬೇರೆಯವರಿಂದನೋ ಏನಪ್ಪ ಚಿಕ್ಕಬಳ್ಳಾಪುರದಲ್ಲಿ ಹಿಂಗೆ ಬಂದಿದ್ದೋ, ಇಂಥ ಕಚೇರಿಯಲ್ಲಿ ಹಿಂಗೆ ನೋವಾಯಿತು ಅನ್ನೋ ನೋವು ನಿವಾರಣೆ ಸಹ ಆಗಬೇಕಾಗಿದೆ. ಇವತ್ತು ಗ್ರಾಮಕ್ಕೆ ಕೆಟ್ಟ ಹೆಸರು ಬಂದರೆ ಇಡೀ ಜನಾಂಗಕ್ಕೆ, ನಮ್ಮ ಇಲ್ಲಿ ವಾಸ ಮಾಡೋರಿಗೆ ಎಲ್ಲರಿಗೂ ಕೆಟ್ಟ ಹೆಸರು ಬಂದಂಗೆ. ಹಾಗಾಗಿ ಈ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡು ಒಂದು ವಿಭಿನ್ನವಾಗಿ ಹೋಗಬೇಕು, ಸಂದೇಶ ಹೋಗಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಇನ್ನು ಬೇರೆ ಯಾವುದೇ ದುರುದ್ದೇಶ ಇದರಲ್ಲಿಲ್ಲ. ಅಥವಾ ಪುರಸಭೆ ಅಧಿಕಾರಿಗಳಿಗೆಲ್ಲ ಏನೋ ಸನ್ಮಾನ ಮಾಡಿ ಇಲ್ಲಿಂದ ಏನೋ ಲಪ್ಟಾಯಿಸ್ಬೇಕು ಅನ್ನೋದು ಮನೋಭಾವ ಇಲ್ಲ. ನಾವು ಇದುವರೆಗೂ ನಮ್ಮ ವೈಯಕ್ತಿಕವಾಗಿ ನಾವು ಯಾವುದೇ ಕೆಲಸಗಳು ನಾವು ಮಾಡಿಸ್ಕೊಂಡಿಲ್ಲ. ಸಾರ್ವಜನಿಕರ ಭಾಗ ಪ್ರತಿಭಟನೆ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಅದು ನಮ್ಮ ಹಕ್ಕು. ಯಾಕೆಂದರೆ ಹೋರಾಟ ನನ್ನ ಹಕ್ಕು. ಹಾಗಾಗಿ ಅದ್ರ ನಡುವೆ ಏನಾದರೂ ಸಂದೇಶ ಕೊಡಬೇಕು ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಅಂತೇಳಿ ಒಂದು ಇದು ಮಾಡಿದ್ದೀವಿ. ಇದಕ್ಕೆ ಎಲ್ಲ ಹೆಣ್ಮಕ್ಳು ಸ್ಪಂದಿಸಿ ಬಂದು ಇವತ್ತು ನಮಗೆ ಈ ಒಂದು ಬಾಗಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಾನು ಈ ಚಿಕ್ಕಬಳ್ಳಾಪುರ ಪುರಸಭೆಯ ಮುಖ್ಯ ಅಧಿಕಾರಿಗಳಿಂದ ಹಿಡಿದು ಎಲ್ಲರಿಗೂ ಸಹ, ಅದರಲ್ಲೂ ಹೆಚ್ಚಾಗಿ ಹೆಣ್ಮಕ್ಳಿಗೂ ಸಹ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಮಂಜುನಾಥ್, ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಪದಾಧಿಕಾರಿಗಳಾದ ಮೊಹಮ್ಮದ್ ಸಲೀಂ, ಚಾಂದ್ ಪಾಷಾ, ಮೊಹಮ್ಮದ್ ಅಸ್ಗರ್, ಶಕೀಲ್ ಅಹಮದ್, ಸಲೀಂ ಅಹಮದ್, ಸ್ವಾಮಿ, ಶಾಂತಕುಮಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366.